ಆ್ಯಂಡ್ ಇನ್ನೊಂದೇನಂತಂದರೆ, ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಒಂದು ಎಮೋಷ್ನಲ್ ಮೂಮೆಂಟು ಮತ್ತು ಯಾವುದಾದ್ರೂ ಒಂದು ಹ್ಯಾಪಿಯೆಸ್ಟ್ ಮೂಮೆಂಟ್ ಶೇರ್ ಮಾಡೋದಾದರೆ? ಬೀಂಗ್ ಎ ಫ್ಯಾಮಿಲಿ ಮ್ಯಾನ್, ನಾನೊಬ್ಬ ಫಾದರ್ ಆಗಿ ನನ್ನ ಮಗ ಹುಟ್ಟಾಗ ಇಟ್ ವಾಸ್, ಅವಾಗ ಗೊತ್ತಾಗಿಲ್ಲ, ಅವಾಗಿನ ವೆರಿ ಯಂಗ್ ಫಾದರ್, ವೆರಿ ಯಂಗ್ ಏಜಲ್ಲಿ ಮದುವೆ ಆಗಿದೆ, ಮಗನೂ ಆಗುತ್ತ. ದಟ್ ವಾಸ್ ಕ್ವೈಟ್ ಹ್ಯಾಪಿ ಮೂಮೆಂಟ್. ಎಮೋಷನಲ್ ಏನಾಗಿರ್ಲಿಲ್ಲ, ಬಟ್ ಹ್ಯಾಪಿ, ಒಂಥರ ಹ್ಯಾಪಿ. ಯಾಕಂತೇನೆ ಅಂದರೆ ಆ ಮೂಮೆಂಟ್ ತುಂಬಾ ಕ್ಲಿಯರ್ ಆಗಿ ನೆನಪಿದೆ, ಯಾವಾಗಲೂ ನಂಗದು ನೆನಪಿರುತ್ತೆ. ಹ್ಯಾಪಿ ಮೂಮೆಂಟ್, ನಾನು ತುಂಬಾ ಪ್ರೆಸೆಂಟಲ್ಲಿ ಹ್ಯಾಪಿ ಆಗಿರೋದನ್ನ ತುಂಬಾ ಅಭ್ಯಾಸ ಮಾಡ್ಕೋತಾ ಇದ್ದೀನಿ. ತುಂಬಾ ಯಾವುದೋ ಒಂದು ಮೊಮೆಂಟು ತುಂಬಾ ಹ್ಯಾಪಿನೆಸ್ ಕೊಟ್ಟರು ಅದು ತುಂಬಾ ಎಕ್ಸೈಟ್ ಆಗಲ್ಲ, ಅಂದ್ರೆ ಐ ಟೇಕ್ ಇಟ್ ವೆರಿ ನಾರ್ಮಲ್. ಪ್ರೆಸೆಂಟ್ ಈಸ್ ಮೈ ಹ್ಯಾಪಿನೆಸ್. ಈ ರೈಟ್ ನಾವು ಕೂತ್ಕೊಂಡಿದೀವಲ್ಲ, ದಿಸ್ ಇಸ್ ಮೈ ಹ್ಯಾಪಿನೆಸ್. ರಿವೀಲ್ ಮಾಡ್ತಿಲ್ಲ. ಇಲ್ಲ, ಅದ್ ಬಿಟ್ರೆ ಸಿನಿಮಾ ರಿಲೀಸಸ್ ಇದೆಯಲ್ಲ, ದಟ್ ಈಸ್ ದ ಹ್ಯಾಪಿಯೆಸ್ಟ್ ಮೂಮೆಂಟ್. ಹಂಗೆ ಎಲ್ಲಾ ಸಿನಿಮಾಗಳು ಅಷ್ಟೇ ಖುಷಿ ಕೊಟ್ಟಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.